ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುಮಾ. ಇಲ್ಲಿ UAEಯಿಂದ ಕನ್ನಡ ವ್ಲಾಗ್ನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆ 5 ಗಂಟೆಯಿಂದನೇ ನನ್ನ ರೊಟೀನ್ ಶುರುವಾಗಿದೆ. ಹಸ್ಬೆಂಡ್ಗೆ ಇವಾಗ ಮಾರ್ನಿಂಗ್ ಶಿಫ್ಟ್ ಇದೆ. ಅವರು 5:30 ಅಷ್ಟೊತ್ತಿಗೆ ಹೋಗ್ತಾರೆ. ಹಾಗಾಗಿ ನಾನು ಅವರಿಗೆ ಟಿಫಿನನ್ನು ಮಾಡಿಕೊಡ್ಬೇಕು. ಇಲ್ಲಿ ನಾನು ಈಸಿಯಾಗಿ ಆಲೂಗಡ್ಡೆ ಪಲ್ಯನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ವಿಷಲ್ ಮಾಡಿಸ್ಕೊಂಡಿಲ್ಲ, ಜಸ್ಟ್ ಆಲೂಗಡ್ಡೆಯನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಮೊದಲನೇದಾಗಿ ನೀರನ್ನು ಕುದಿಲಿಕ್ಕೆ ಇಟ್ಬಿಟ್ಟು, ನೀರು ಕುದಿಯೋ ಸಮಯದಲ್ಲಿ ಆಲೂಗಡ್ಡೆನ ಹಾಕಬೇಕು. ಸ್ವಲ್ಪ ಉಪ್ಪನ್ನು ಹಾಕಬೇಕು. ಇದರಿಂದ ಆಲೂಗಡ್ಡೆ ಕಪ್ಪಾಗೋದಿಲ್ಲ ಮತ್ತು ಆಲೂಗಡ್ಡೆ ಉಪ್ಪನ್ನು ನೀಟಾಗಿ ಹೀರ್ಕೊಳ್ಳುತ್ತೆ. ನೀರು ಸೋಸುವ ಜಾಲರಿ ಮುಖಾಂತರ ನೀರನ್ನು ತೆಗೆದುಬಿಟ್ಟು ಆಲೂಗಡ್ಡೆನ ಸೈಡಲ್ಲಿ ಇಟ್ಕೊಳ್ಳಿ. ಹಾಗೆ ಪ್ಯಾನನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಎಣ್ಣೆ ಬಿಸಿಯಾದ ನಂತರ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು ಜೊತೆಗೆ ಆನಿಯನ್, ಹಸಿಮೆಣಸಿನ್ಕಾಯಿಯನ್ನು ಹಾಕಿ ಒಂದು ಸಾರಿ ಫ್ರೈ ಮಾಡ್ಕೊಳ್ಳಿ. ನಾನು ಹಸಿಮೆಣಸಿನ್ಕಾಯಿಯಿಂದ ಒಗ್ಗರಣೆಯನ್ನು ಕೊಟ್ಕೊಳ್ತಾ ಇದ್ದೀನಿ. ನಂತರವಾಗಿ ಇಲ್ಲಿ ಸಾಂಬಾರು ಪುಡಿ ಮತ್ತು ಬೇರೆ ಯಾವುದಾದ್ರೂ ನಿಮಗೆ ಚಾಟ್ ಮಸಾಲ ಥರ ಪುಡಿ ಬೇಕಿದ್ರೂ ಕೂಡ ನೀವು ಹಾಕ್ಕೋಬೋದು. ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ, ಮೊದಲಿಗೆ ಬೇಯಲಿಕ್ಕೋಸ್ಕರ ಉಪ್ಪನ್ನು ಹಾಕಿರ್ತೀವಿ ಅಲ್ವಾ. ನಂತರ ಸ್ವಲ್ಪ ನೀರನ್ನು ಸೇರಿಸಿ ನೀಟಾಗಿ ಒಂದ್ಸಾರಿ ಕೈ ಆಡಿಸ್ಬಿಟ್ಟು ಮುಚ್ಚಳವನ್ನು ಮುಚ್ಚಿ ಒಂದು 2 ನಿಮಿಷ ಬಿಡಿ ಸಾಕು. ಯಾಕೆಂದರೆ ಮೊದಲೇ ಬೇಯಿಸ್ಕೊಂಡಿರ್ತೀವಿ ಅಲ್ವಾ. ಸ್ವಲ್ಪ ಉಪ್ಪು, ಖಾರ, ಸಾಂಬಾರು ಪುಡಿ ಎಲ್ಲ ನೀಟಾಗಿ ಆಲೂಗಡ್ಡೆಗೆ ಹತ್ಕೊಂಡ್ರೆ ಆಯಿತು. ಆ ಹವೆಯಲ್ಲೇ ಎಲ್ಲ ಬೇಯ್ಕೊಳ್ಳುತ್ತೆ. ಕೊನೆಯಲ್ಲಿ ಕೊತ್ತಂಬರಿಯನ್ನು ಸೇರಿಸಿದರೆ ಪಲ್ಯ ರೆಡಿ. ಇವತ್ತು ನಾನು ಹೆಸರುಕಾಳು ದೋಸೆ ಮಾಡಬೇಕು ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ 1 ಬೌಲು ಹೆಸರುಕಾಳು ಹಾಗೆ 1 ಬೌಲು ಅಕ್ಕಿ ಎರಡನ್ನೂ ಸೇರಿಸಿ ನೈಟು ನೆನೆ ಇಟ್ಟಿದ್ದೆ. ಮಾರ್ನಿಂಗ್ ಒಂದ್ಸರಿ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ನಾನು ಹಸಿಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಮಿಕ್ಸಿಯನ್ನು ಮಾಡ್ಕೊಂಡು ಬರ್ತೀನಿ. ನೀವು ನೀರನ್ನು ಎಷ್ಟು ಬೇಕಾದರೂ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೋದು. ಫೈನಲ್ ಆಗಿ ನಮಗೆ ದೋಸೆ ಮಾಡುವ ಹದಕ್ಕೆ ಇದ್ದರೆ ಹಿಟ್ಟು ಸಾಕು. ಇದಕ್ಕೆ ನೀವು ಸೋಡಾ ಹಾಕಬೇಕು, ಹಾಗಾದರೆ ದೋಸೆ ಬರುತ್ತೆ ಅನ್ನೋ ಅಂಥದ್ದು ಏನೂ ಇಲ್ಲ. ಯಾವುದನ್ನೂ ಸೇರಿಸೋದು ಬೇಡ. ತುಂಬ ಪ್ರೋಟೀನ್ ಆಗಿರ್ತಕ್ಕಂತಹ ಹೆಸರು ಕಾಳಿನ ದೋಸೆ. ನೀವು ನೋಡಿ, ನಿಮ್ಮೆದುರಿಗೇ ನಾನು ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಕ್ರಿಸ್ಪಿಯಾಗಿ ದೋಸೆ ಬರುತ್ತೆ. ನೀವು ಯಾವ ಥರ ಬೇಕಾದರೂ ಸ್ಮೂತು, ಕ್ರಿಸ್ಪಿ ಯಾವ ಥರ ಬೇಕಾದರೂ ಮಾಡ್ಕೋಬೋದು. ನಾನು ಚಿಕ್ಕದಾಗಿರ್ತಕ್ಕಂಥ ದೋಸೆಗಳನ್ನು ಇಲ್ಲಿ ಮಾಡ್ತಾ ಇದ್ದೀನಿ. ಕಾರಣ ಬಾಕ್ಸ್ ಮಾಡಬೇಕಲ್ವಾ ಹಸ್ಬೆಂಡಿಗೋಸ್ಕರ, ಅದಕ್ಕೋಸ್ಕರ. ಎಣ್ಣೆ, ಬೆಣ್ಣೆ, ತುಪ್ಪ ಯಾವುದನ್ನು ಬೇಕಾದರೂ ನೀವು ಯೂಸ್ ಮಾಡ್ಬೋದು. ದೋಸೆಯ ಆಲೂಗಡ್ಡೆ ಪಲ್ಯವನ್ನು ಇಡ್ತಾ ಇದ್ದೀನಿ. ಜೊತೆಗೆ 2 ಬೆಣ್ಣೆ ಬಿಸ್ಕೆಟನ್ನು ಇಡ್ತಾ ಇದ್ದೀನಿ. ಮಿಡಲಲ್ಲಿ ಅವ್ರಿಗೆ ಏನಾದರೂ ತಿನ್ನಬೇಕು ಅನಿಸಿದಾಗ ಬೆಣ್ಣೆ ಬಿಸ್ಕೆಟನ್ನು ಬಾಯಿ ರುಚಿಗೆ ತಿನ್ಬೋದು ಅಂತ. ಇದ್ರ ಜೊತೆಗೆ ಮತ್ತೆ ಇವಾಗ ಮಗನಿಗೆ ಅಂತಂದು ಚಿಕ್ಕದಾಗಿರ್ತಕ್ಕಂಥ ದೋಸೆಗಳನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ ದೋಸೆ ಬೇಯ್ತಾ ಇದೆ. ಇವಾಗ ನಾನು ಮಗನಿಗೆ ಫ್ರೂಟನ್ನು ಕೂಡ ಇಟ್ಟು ಕಳಿಸ್ತೀನಿ ಡೈಲಿ. ಅದಕ್ಕೋಸ್ಕರ ಆ್ಯಪಲನ್ನು ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು, ಒಂದು ಬೌಲಲ್ಲಿ ನಾನು ನೀರು ಮತ್ತು ಉಪ್ಪನ್ನು ಬೆರೆಸಿ ಇಟ್ಟಿದ್ದೀನಿ. ಇದರಲ್ಲಿ ಹೆಚ್ಚಿರತಕ್ಕಂತಹ ಆ್ಯಪಲ್ ಪೀಸ್ಗಳನ್ನು ಇದರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ನೆನೆಸಿ, ಅಂದರೆ 1 ನಿಮಿಷ 2 ನಿಮಿಷ ನೆನೆಸಿಬಿಟ್ಟು ನಂತರವಾಗಿ ನಾವು ಅದನ್ನು ಬಾಕ್ಸಿಗೆ ಹಾಕೋದ್ರಿಂದ ಆ್ಯಪಲ್ ಕಪ್ಪಾಗೋದಿಲ್ಲ. ಇದು ಏನು ಕಲರ್ ಇರುತ್ತಲ್ಲ ಅದೇ ರೀತಿಯಾಗಿ ಕಲರ್ ಇರುತ್ತೆ. ಈ ಥರ ನೀವು ಫಾಲೋ ಮಾಡ್ಬೋದು. ನನ್ನ ಮಗ ಆಲೂಗಡ್ಡೆ ಪಲ್ಯ ಬೇಡ ಅಮ್ಮ, ನನಗೆ ಮೊಸರನ್ನ ಕೊಡು ಅಂತ ಕೇಳ್ತಾ ಇದ್ದ. ಬರೀ ಮೊಸರನ್ನೇ ಕೊಟ್ಟರೆ ತುಂಬ ಟೇಸ್ಟ್ ಅದು ಅನಿಸೋಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡ್ತಿದ್ದೀನಿ ಅಂದರೆ ಈ ಮೊಸರಿಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿಯನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ. ಟೇಸ್ಟು ಚೆನ್ನಾಗಿರುತ್ತೆ. ಇದು ಹೆಸರುಕಾಳು ದೋಸೆ ಜೊತೆಗೆ ನೀವು ಕೂಡ ಟ್ರೈ ಮಾಡಿ. ಇದು ನೋಡಿ, ಫುಲ್ ಕ್ರೀಮ್ ಅಂತ ಇಲ್ಲಿ ಸಿಗ್ತಕ್ಕಂತಹ ಮೊಸರು ತುಂಬ ಗಟ್ಟಿಯಾಗಿರುತ್ತೆ, ಜೊತೆಗೆ ಸ್ವೀಟ್ ಆಗಿರುತ್ತೆ. ಹಾಗಾಗಿ ಮಕ್ಕಳು ಇಲ್ಲಿ ಮೊಸರನ್ನ ತಿನ್ನೋಕ್ಕೆ ತುಂಬ ಇಷ್ಟಪಡ್ತಾರೆ. 1 ನಿಮಿಷ ನೀರಲ್ಲಿ ತೆಗೆದ ತಕ್ಷಣ ನಾನೇನು ಮಾಡ್ತಿದ್ದೀನಿ ಅಂದರೆ ಒಂದು ಸಣ್ಣ ಟವಿಲಲ್ಲಿ ಆ್ಯಪಲ್ನ ಹಾಕಿಬಿಟ್ಟು ಈ ಥರ ನೋಡಿ ಅತ್ತಿಗೆ ತೆಗೆದ್ವಿ ಅಂತಂದರೆ ನೀರಿನ ಅಂಶ ಎಲ್ಲ ಹೋಗುತ್ತೆ. ಆಮೇಲೆ ಅದನ್ನು ಬಾಕ್ಸಿಗೆ ಹಾಕ್ತೀನಿ. ನೀರಿನ ಅಂಶ ಇದ್ದಾಗೆ ಅದರಲ್ಲಿ ಹಾಕಿಬಿಟ್ರೆ ಬಾಕ್ಸಲ್ಲೆಲ್ಲ ನೀರು ಒಡೆದಂಗಾಗಿ ಬಾಕ್ಸಲ್ಲಿ ಐಟಮ್ಸು ಹಾಳಾಗುತ್ತೆ. ಅದಕ್ಕೋಸ್ಕರ ಇದು ನಿಶ್ಚಿತ್ ಸ್ಕೂಲ್ ಬ್ಯಾಗಲ್ಲಿ ಯಾವಾಗಲೂ ಈ ಥರ ಒಂದು ಚಿಕ್ಕ ಟವಿಲನ್ನು ಇಟ್ಟು ಕಳಿಸಿರ್ತೀನಿ. ಅವನು ಟವಿಲನ್ನು ಹಾಸ್ಕೊಂಡ್ಬಿಟ್ಟು ಊಟನ ಮಾಡ್ತಾ ಇರ್ತಾನೆ. ಏನೇ ಚೆಲ್ಲಿದ್ರು ಒರೆಸ್ಕೊಳ್ಳೋಕ್ಕೆ ಮಾಡಲಿಕ್ಕೆ ಎಲ್ಲ ಮಕ್ಕಳಿಗೆ ಬೇಕಲ್ವಾ. ಹ್ಯಾಂಡ್ ವಾಶ್ ಎಲ್ಲ ಮಾಡ್ಕೊಂಡು ಬಂದಮೇಲೆ ಒರೆಸ್ಕೊಳ್ಳೋಕ್ಕೆ ಎಲ್ಲ ಬೇಕು. ಮೊದಲಿಗೆ ನಾನು ಟವಿಲನ್ನು ಇಟ್ಬಿಟ್ಟು ನಂತರವಾಗಿ ಬಾಕ್ಸು ಆಮೇಲೆ ಚಿಕ್ಕ ಬಾಕ್ಸ್ಗಳನ್ನು ಇಡ್ತೀನಿ. ಅಕಸ್ಮಾತ್ ಏನೇ ಬಾಕ್ಸ್ ಓಪನ್ ಆದರೂ ಯಾವುದೇ ಸ್ಪ್ರೆಡ್ ಆಗಿ ಏನಾದರೂ ಆದರೂ ಕೂಡ ಎಲ್ಲ ಟವಿಲಲ್ಲಿ ಬೀಳುತ್ತೆ. ಬುಕ್ಸಿಗೆಲ್ಲ ಏನೂ ಹತ್ತಲ್ಲ ಅಂತ. ಅವನಿಗೆ ಬೆಳಗ್ಗೆ ಬೇಗ 5:15 ಹೇಳ್ತಾನಲ್ವ, ಒಂದ್ಸರಿ ಎತ್ಕೊಂಡು ಬಂದೆ ಅಂತಂದರೆ ತುಂಬ ಖುಷಿಯಾಗಿಬಿಡುತ್ತೆ. ಎತ್ಕೊಂಡು ಹೋದ್ರು ಅಮ್ಮ ಅಂತ. ಹಾಗಾಗಿ ಅವನಿಗೆ ಸ್ವಲ್ಪ ನೈಸ್ ಮಾಡ್ತಾ ಕರ್ಕೊಂಡು ಹೋಗ್ತೀನಿ. ಹಾಗೆಯೇ ಇವತ್ತಿನ ದಿನ ನೋಡಿದರೆ ಚಿಕ್ಕ ಮಗ ಕೂಡ ಎದ್ಬಿಟ್ಟಿದ್ದಾನೆ. ಅವನು ವಾಶ್ರೂಮಿಗೆ ಹೋಗಬೇಕಾಗಿತ್ತು ಅಂತ. ನೆಕ್ಸ್ಟು ಅವನು ಕೂಡ ಕರ್ಕೊಂಡೋಗಿ ಮತ್ತೆ ಮಲಗಿಸಿ ಬಂದೆ. ನಿಶ್ಚಿತೆಲ್ಲ ನೀಟಾಗಿ ಬ್ರಷ್ ಮಾಡ್ಕೊಳ್ತಾನೆ. ಅವನಿಗೆ ಬ್ರಷನ್ನು ಹಚ್ಕೊಟ್ಟು ಮತ್ತು ನಾನು ಕೂಡ ರೆಡಿಯಾಗಿ ಇವಾಗ ಅವನ ಯೂನಿಫಾರ್ಮ್ನ ಐರನ್ ಮಾಡ್ತಾಯಿದ್ದೀನಿ.
ರೆಡಿಯಾಗಿ ನಾವಿಬ್ಬರು ಇವಾಗ ಬಸ್ ಸ್ಟಾಪ್ ಹತ್ರ ಬಂದ್ವಿ, ವೇಟ್ ಮಾಡ್ತಾ ಇದ್ದೀವಿ. 6:14 to 6:15 ಒಳಗೇನೆ ಬಸ್ ಬಂದ್ಬಿಡುತ್ತೆ. ಇವತ್ತು ಅವನಿಬ್ಬರು ಫ್ರೆಂಡ್ಸ್ ಕೂಡ ಬಂದಿರಲಿಲ್ಲ, ಅವರಿಬ್ಬರಿಗೂ ಹುಷಾರಿರಲಿಲ್ಲ ಅಂತ ಅಂದು ಬೇಗನೆ ಎಬ್ಬಿಸ್ಕೊಂಡ್ಬಿಟ್ಟು ರೆಡಿ ಮಾಡಿಕೊಂಡು ಇಲ್ಲಿ ಟೈಮ್ ಅಂದರೆ ಟೈಮ್ 1 ನಿಮಿಷ ಹೆಚ್ಚು ಕಡಿಮೆ ಆದರೂ ಬಸ್ ಹೋಗ್ಬಿಡುತ್ತೆ. ಅವರಿಗೋಸ್ಕರ ನಾವು ವೆಯ್ಟ್ ಮಾಡಬೇಕು, ನಮಗೋಸ್ಕರ ಅವರು ವೆಯ್ಟ್ ಮಾಡಲ್ಲ. ಸೊ ಮಗನ್ನ ಬಿಟ್ಟು ಬಂದೆ, ಅವನು ಹೋದ. ಇವಾಗ ನಾನು ಮನೆ ಕಡೆ ಹೋಗ್ತಾ ಇದ್ದೀನಿ. ಇವಾಗ 1 ಟಾಸ್ ಮುಗೀತು. ಇದು ಚಳಿಗೆ ಬಿಸಿ ಬಿಸಿಯಾಗಿರ್ತಕ್ಕಂತಹ ಜೀರಾ ವಾಟರ್ನ ಕುಡಿತಾ ಇದ್ದೀನಿ. ಮಾರ್ನಿಂಗ್ ವರ್ಕ್ ಎಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನನ್ನ ಮಗ ಕೂಡ ಎದ್ದು ಬಂದ. ಚಿಕ್ಕ ಮಗನ ಹೆಸರು ಬಂದು ನಿರ್ಮಿತ್ ಅಂತ. ಅವನಿಗಿನ್ನೂ ಸ್ಕೂಲ್ ಶುರುವಾಗಿಲ್ಲ, ನೆಕ್ಸ್ಟು ಶುರುವಾಗುತ್ತೆ. ಏಪ್ರಿಲಿಂದ ಸ್ಕೂಲಿಗೆ ಅವನು ಹೋಗ್ತಾನೆ. ಅವನು ಬಂದ ತಕ್ಷಣ ನನಗೆ ಹಾಲು ಮಾಡಿಕೊಡಮ್ಮ ಅಂತ ಕೇಳ್ತಾ ಇದ್ದ. ಸೊ ಅವನಿಗೆ ಹಾಲು, ನನಗೆ ಟೀ ಇಬ್ಬರು ಮಾಡ್ಕೊಂಡು ಬಂದು ಮಾತಾಡ್ತಾ ಕೂತ್ಕೊಂಡಿದ್ದೀವಿ. ನಂದು ಟೀ ಕುಡಿಯೋದಾಯಿತು. ಅವನು ನಿಧಾನಕ್ಕೇ ಹಾಲು ಕುಡಿತಾ ಇರ್ತಾನೆ. ಅವನಿಗೆ ಕುಡಿಲಿಕ್ಕೆ ಟೈಮ್ ಬೇಕು ಅಲ್ವಾ. ಮತ್ತು ನನ್ನ ನೆಕ್ಸ್ಟ್ ಕೆಲಸಗಳು ಏನಿದೆ ನೋಡೋಣ ಅಂತ ಹೋದೆ. ನಿರ್ಮಿತ್ಗೆ ಸ್ನಾನ ಮಾಡಿಸ್ಕೊಂಡು ಬಂದೆ. ನಂತರ ಇವಾಗ ನಾನು ಲೋಷನನ್ನು ಹಚ್ತಾ ಇದ್ದೀನಿ. ನಾನು ಚಿಕ್ಕ ಮಕ್ಕಳು ಹುಟ್ಟಿದಾಗಿಂದ ಶುರು ಮಾಡಿದ್ದು ಇಲ್ಲಿವರೆಗೂ ಆದರೂ ಡೈಲಿ ಲೋಷನ್ಸ್ನ ಹಚ್ತಾ ಇರ್ತೀನಿ. ಎಲ್ಲ ಸೀಸನ್ನಲ್ಲೂ ನಮ್ಮ ಸ್ಕಿನ್ನು ಒಂದೊಂದು ಥರ ಇದ್ದೇ ಇರುತ್ತೆ. ಅದರಲ್ಲೂ ಮಕ್ಕಳು ಸ್ಕಿನ್ನು ಡ್ರೈ ಆಗೋವಂಥದ್ದು ಬಹಳ. ಅವರು ಆಟ ಆಡ್ತಾ ಇರ್ತಾರೆ, ಬಿಸಿಲಲ್ಲಿ ಜಾಸ್ತಿ ಓಡಾಡ್ತಾ ಇರ್ತಾರೆ. ಹಾಗಾಗಿ ನಾನು ಡೈಲಿ ಅವರಿಗೆ ಲೋಷನನ್ನು ಹಚ್ಚುತ್ತಾ ಇರ್ತೀನಿ. ಇಲ್ಲಿ ನಿಮಗೆ ತೋರಿಸ್ತಾ ಇರೋದ್ರಿಂದ ನಾನು ಅವನಿಗೆ ಬನಿಯನನ್ನು ಹಾಕಿಬಿಟ್ಟು ಮೇಲ್ಗಡೆ ಹಚ್ತಾ ಇದ್ದೀನಿ. ಮಕ್ಕಳು ಸ್ವಲ್ಪ ದೊಡ್ಡವರಾಗೋವರೆಗೂ ಈ ಥರದ್ದೆಲ್ಲ ಡೈಲಿ ನಾವು ಮೇಂಟೆನೆನ್ಸ್ನ ಮಾಡ್ತಾ ಇರಬೇಕು. ಇದರಿಂದ ಅವ್ರ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ. ಎಷ್ಟು ಗೊತ್ತೋ ಅಷ್ಟೇ. ಯಾವ ಹಾಡು ಗೊತ್ತು ನಿಮಗೆ? ಸರಿ, ಯಾವ ಹಾಡು ಗೊತ್ತು? ಜೋರಾಗಿ ತಾರೆ ವಚ್ಚಿ ತಾತಿಯ ಮನೆ ತಲಪೆ ಈ ಮಂಡಿ ಎಲ್ಲ ತುಂಬ ಬ್ಲ್ಯಾಕ್ ಆಗಿಬಿಟ್ಟಿದೆ ಒಂದು. ನನಗೆ ಇವಾಗ ಆ ಥರ ಈ ಥರ ಯಾವುದೇ ರೆಮಿಡೀಸ್ನ ಮಾಡಲಿಕ್ಕೆ ಟೈಮ್ ಕೂಡ ಸಿಕ್ಕಿಲ್ಲ. ನೆಕ್ಸ್ಟ್ ಮಾಡಬೇಕು, ಮಾಡಿದಾಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಹಾಗೆಯೇ ಅವನಿಗೆ ಯಾವಾಗಲೂ ಮಂಡಿಗಾಲನ್ನೇ ಊರಿಬಿಟ್ಟೆ ಆಟ ಆಡೋದು ಮಾಡೋದು ಜಾಸ್ತಿ, ಅದಕ್ಕೇ ಇದು ಮಾಡ್ತಾ ಇರ್ತಾನೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬೇಗ ಬ್ಲ್ಯಾಕ್ ಆಗಿಬಿಡುತ್ತೆ, ಜಾಸ್ತಿ ಆ ಥರ ಕೂರಬೇಡ, ಆ ಥರ ಮಾಡಬೇಡ ಅಂತ ಹೇಳಂತಂದು. ಆಟ ಆಡಬೇಕಲ್ಲ ಹುಡುಗರು, ಇವರು ಬೇರೆ ಎಲ್ಲ ಗಾಡಿಗಳನ್ನು ತೆಕ್ಕೊಂಡು ಮಂಡಿಯನ್ನು ಹಚ್ಕೊಂಡು ಮಂಡಿಯಿಂದನೇ ಉಜ್ಜೋದು ಹೋಗೋದು ಬರೋದು ಮಾಡ್ತಾ ಇರ್ತಾನೆ. ಇವಾಗೆಲ್ಲ ನಿರ್ಮಿತೆ ನೀಟಾಗಿ ಟಿಫಿನ್ ಮಾಡೋದು, ಊಟ ಮಾಡೋದನ್ನು ಎಲ್ಲದನ್ನು ಕಲ್ತಿದ್ದಾನೆ. ಹಾಗಾಗಿ ಮೊದಲು ನಾನು ಅವನಿಗೆ ಟಿಫಿನನ್ನು ಹಾಕ್ಕೊಟ್ಟು ನೆಕ್ಸ್ಟು ನನ್ನ ಪೂಜಾ ವರ್ಕ್ಗಳನ್ನೆಲ್ಲ ಮಾಡ್ತೀನಿ. ನೋಡಿ, ಈ ದೋಸೆಗೆ ಬರೀ ಹೆಸರುಕಾಳು ಅಕ್ಕಿ ಎರಡು ಇದ್ದರೆ ಸಾಕು, ನಮಗೆ ದೋಸೆ ರೆಡಿ ಆಗಿಬಿಡುತ್ತೆ. ಹಾಗೆಯೇ ನಮಗೆ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಮಕ್ಕಳು ಕಾಳುಗಳನ್ನು ತಿನ್ನಲ್ಲ ಅಂತ ಹೇಳ್ತಿರ್ತೀವಿ ಅಲ್ವಾ, ನಾವು ಈ ಥರ ಟ್ರೈ ಮಾಡ್ಬೋದು. ಫ್ರೆಂಡ್ಸ್, ಡೈಲಿ ನಾವು ಮನೆಯಲ್ಲಿ ಪೂಜೆಯನ್ನು ಮಾಡ್ತಾ ಇರ್ತೀವಿ. ಅದರ ಜೊತೆಗೆ ದಿನನಿತ್ಯ ನಾವು ತುಳಸಿ ಪೂಜೆಯನ್ನು ಮಾಡುವಂಥದ್ದು ತುಂಬಾ ಒಳ್ಳೆಯದು. ತುಳಸಿ ಗಿಡದಲ್ಲಿ ಲಕ್ಷ್ಮೀ ಮಾತೆಯ ವಾಸಸ್ಥಾನ ಇರುತ್ತೆ ಅಂತ ಹೇಳಲಾಗುತ್ತೆ. ಆದ್ದರಿಂದ ದಿನನಿತ್ಯ ನಾವು ತುಳಸಿ ಪೂಜೆಯನ್ನು ಮಾಡೋದರಿಂದ ಮನೆಯಲ್ಲಿ ಯಾವಾಗಲೂ ಸುಖ, ಶಾಂತಿ, ಸಂತೋಷ, ಸಮೃದ್ಧಿ ಹಾಗೆ ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಿಸಿದಂತಹ ತೊಂದರೆಗಳು ಹೆಚ್ಚಾಗಿ ಕಾಡುವುದಿಲ್ಲ ಎಂದು ಹೇಳಲಾಗುತ್ತದೆ. ಹಾಗೆ ಮನೆಯಲ್ಲಿ ಹೊರಗೆ ತುಳಸಿ ಕಟ್ಟೆ ಇರುವುದರಿಂದ, ನಾವು ಪೂಜೆ ಮಾಡೋದರಿಂದ ಮನೆಯಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿಗಳು ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಕೂಡ ಹೇಳಲಾಗುತ್ತದೆ. ಆದ್ದರಿಂದ ದಿನನಿತ್ಯ ನಾವು ತುಳಸಿ ಮಾತೆಯನ್ನು ಆರಾಧನೆಯನ್ನು ಮಾಡುವಂಥದ್ದು ನಮ್ಮ ಮನಸ್ಸಿಗೂ ಕೂಡ ನೆಮ್ಮದಿಯನ್ನು ತರುತ್ತದೆ. ಫ್ರೆಂಡ್ಸ್, ಇದು ನೋಡಿ, ವೈಪ್ಸ್ ಅಂತ ಶೂಸು, ಸ್ಲಿಪ್ಪರ್ಸು ಎಲ್ಲದನ್ನು ಒರೆಸಿದ್ರೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಡೈಲಿ ನಾನು ಇದನ್ನೇ ಯೂಸ್ ಮಾಡೋದು ಮಗನಿಗೆ ಶೂಸ್ ಎಲ್ಲ ಒರೆಸ್ಲಿಕ್ಕೆ ಅಂತ. ವೈಟ್ ಶೂ ಅಂದರೂ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಜೊತೆಗೆ ನೋಡಿ, ಈ ಥರ ಬ್ಯಾಗ್ಗಳು ಏನಾದರೂ ಸ್ವಲ್ಪ ಎಲ್ಲ ಡಸ್ಟ್ ಆದಂಗೆ, ಅಂದರೆ ಹೊಲಸೆಲ್ಲ ಕಲೆ ಏನಾದರೂ ಕಾಣಿಸ್ತಾ ಇತ್ತು ಆ ಥರ ಎಲ್ಲ ಅಂದಾಗ ನಾವು ಸಡನ್ನಾಗಿ ಬ್ಯಾಗ್ಗಳನ್ನು ವಾಶ್ ಮಾಡೋ ಅಷ್ಟು ಟೈಮ್ ಇರಲ್ಲ, ಶೂಗಳನ್ನು ತೊಳಿಲಿರೋಷ್ಟು ಟೈಮ್ ಇರಲ್ಲ. ಆ ಟೈಮಲ್ಲಿ ಈ ಥರದ್ದು ಒಂದು ವೈಪ್ಸ್ನ ತೊಗೊಂಡ್ಬಿಟ್ಟು ಒರೆಸ್ಕೊಂಡ್ರೆ ಕ್ಲೀನ್ ಆಗುತ್ತೆ. ನೋಡಿ, ನನಗಿಲ್ಲ ಸ್ವಲ್ಪ ನಮ್ಮ ಬ್ಯಾಗ್ ಡಸ್ಟ್ ಆಗಿದೆ ಮುಟ್ಟಿಯೋದು, ಅದಕ್ಕೆ ಈ ಥರ ನಾನು ಸ್ವಲ್ಪ ಒರೆಸ್ಕೊಳ್ತಾ ಇದ್ದೀನಿ. ಅಂದರೆ ನಮಗೇನು ಸೋಪಿಂದು ಬುರುದು ಇದು ಇರುತ್ತಲ್ಲ, ಆ ಥರದ್ದನ್ನೇ ಈ ಥರದ್ರಲ್ಲಿ ಮಾಡಿರ್ತಾರೆ. ನಾವು ಇದನ್ನು ಹಿಂಗೆಲ್ಲ ಹಚ್ಚಿ ನೀಟಾಗಿ ಒಂದ್ಸರಿ ತಿಕ್ಕೋದ್ರಿಂದ ಕ್ಲೀನ್ ಆಗುತ್ತೆ. ಟೈಮ್ ಇಲ್ಲದೆ ಇದ್ದಾಗ ಈ ಥರದನ್ನು ಯೂಸ್ ಮಾಡ್ಕೋಬೋದು.
ನಿಮಗೆ ಆನ್ಲೈನಲ್ಲೆಲ್ಲ ಸಿಗ್ಬೋದು ಅಂತ ಅನಿಸುತ್ತೆ. ನಮಗಿಲ್ಲೆಲ್ಲ ಕಾಮನ್ನು, ಯಾಕಂದರೆ ಇಲ್ಲೆಲ್ಲ ಡೈಲಿ ವರ್ಕ್ ಮಾಡೋ ಅಂಥವ್ರು ಡೈಲಿ ಶೂಸ್ ಎಲ್ಲ ವಾಶ್ ಮಾಡಿ ಇಟ್ಕೊಂಡು ಒಣಗ್ಸೋಕ್ಕೆಲ್ಲ ಆಗಲ್ಲ. ಚಳಿಗಾಲದಲ್ಲಂತೂ ತುಂಬ ಕಷ್ಟ ಆಗುತ್ತೆ. ಶೂಸು 2 ದಿನ 3 ದಿನ ಬೇಕಾಗುತ್ತೆ ಒಣಗಲಿಕ್ಕೆ ಅಂತ. ನೋಡಿ ಈ ಥರ ಮಾಡಿಕೊಂಡು ಆಮೇಲೆ ಒಂದು ಬಟ್ಟೆ ತೊಗೊಂಡು ನಾವು ಒಣಗ್ಸ್ಕೋಬೋದು. ಬ್ಯಾಗುಗಳನ್ನ ಜಾಸ್ತಿ ನಾವು ಫ್ರೆಶ್ ಹಾಕಿ ತೊಳೆಯೋದ್ರಿಂದ ಹಾಳಾಗ್ತಾ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಈ ಥರದನ್ನು ನಾವು ಯೂಸ್ ಮಾಡ್ಬೋದು. ಹೇಳಂದು ನೀವು ನೋಡ್ಬೋದು, ಕಾಣಿಸುತ್ತೆ ಬ್ಯಾಗಲ್ಲಿ ಎಷ್ಟು ಗೊತ್ತಿತ್ತು ಅಂತ ಹೇಳಂಥದ್ದು. ಕ್ಲೀನಾಗಿ ಕೂಡ ಆಗುತ್ತೆ. ಎನಿ ಟೈಮು ನಾವು ವಾಶ್ ಮಾಡಬೇಕು ಅಂತ ಇಲ್ಲ. ಬ್ಯಾಗುಗಳು ಹಾಳಾಗ್ಬಿಡುತ್ತೆ ಅಲ್ಲ ವಾಶ್ ಮಾಡೋದ್ರಿಂದ. ನಮಗೆ ಟೈಮ್ ಕೂಡ ಇರಲ್ಲ ಸಮ್ಟೈಮ್ಸು. ಹೋಗುವಾಗ ನೋಡ್ಕೊಳ್ತೀವಿ. ಈ ಥರ ನೀಟಾಗಿ ನೋಡಿ ಎಲ್ಲಿ ಇದೆಯೋ ಅಲ್ಲೆಲ್ಲ ಈ ಥರ ಉಜ್ತಾ ಕ್ಲೀನ್ ಮಾಡ್ಕೋಬೋದು. ಫ್ರೆಂಡ್ಸ್, ಮಕ್ಕಳನ್ನ ಕರ್ಕೊಂಡು ನಾವು ಹೊರಗೆ ಹೋಗ್ತಿದ್ದೀವಿ ಅಂದರೆ ಎಲ್ಲ ರೀತಿಯಾಗಿ ಇಟ್ಕೊಂಡು ಹೋಗಬೇಕು ಸಾಮಾನುಗಳನ್ನು. 1-2 ವಾಟರ್ ಬಾಟಲ್ಸ್ನ ಚಿಕ್ಕದಾಗಿರ್ತಕ್ಕಂಥದ್ದನ್ನ ಇಟ್ಕೊತಾ ಇದ್ದೀನಿ. ಒಂದು ಬಿಸ್ಕೆಟ್ ಪ್ಯಾಕು, ಕರ್ಚಿಫು, ಹಾಗೆ ಮಕ್ಕಳು ಏನೇನಾದರೂ ಮುಟ್ತಾ ಇರ್ತಾರೆ, ಏನಾದರೂ ತಿಂದರೆ ಅವ್ರಿಗೆ ಒರೆಸ್ಕೊಳ್ಳೋಕ್ಕೆ ಬೇಕಲ್ವಾ. ಸೊ ಟಿಶ್ಯೂಸ್ ಇಟ್ಕೊತಾ ಇದ್ದೀನಿ. ನಾನಿವಾಗ ಮಾಲಿಗೆ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ನಿನ್ನೆ ಒಂದು ಮಿನಿ ಲಾಗ್ ಮಾಡಿ ಹಾಕಿದ್ದೆ. ಮಗನ ಗ್ರ್ಯಾಜುಯೇಷನ್ ಡೇ ಇದೆ, ಅದಕ್ಕೋಸ್ಕರ ಅವನಿಗೆ ಟೀ ಶರ್ಟ್ ಹೇಳಿದ್ದಾರೆ ರೆಡ್ ಕಲರ್ದು ಪ್ಲೇನ್ ಇರೋದು ಅಂತ. ಅವನಿಗೆ ಸೈಜ್ ಎಲ್ಲೂ ಸಿಗಲಿಲ್ಲ. ಕೆಲವೊಂದು ಹತ್ರ ಸಿಕ್ಕರೆ ಎಲ್ಲ ಹತ್ರ ಡಿಸೈನ್ಸ್ ಇತ್ತು, ಹಾಗಾಗಿ ಎಲ್ಲೂ ಸೆಲೆಕ್ಟ್ ಆಗಲಿಲ್ಲ. ಮತ್ತು ಇವಾಗ ಹುಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ, ಅಲ್ಲಿ ಸಿಗ್ಬೋದೇನೋ ಅಂತ. ನೋಡಿ, ಒಂದಿಷ್ಟು ಟಿಶ್ಯೂಸ್ನ ರೆಡಿ ಮಾಡಿ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ಹೆಲ್ಪ್ ಆಗುತ್ತೆ. ಇನ್ನು ಮಳೆ ಬರುತ್ತೆ ಅಂತ ಛತ್ರಿ ತೊಗೊಂಡು ಹೋಗಿದ್ವಿ, ಆದರೆ ಮಳೆನೇ ಬರಲಿಲ್ಲ. ಬಟ್ ಇವತ್ತು ವೆದರ್ ನ್ಯೂಸ್ ಇದೆ ಅಂತೆ, ಮಳೆ ಮಧ್ಯಾಹ್ನ ಬರಬಹುದು ಅಂತ ಹೇಳಂದು. ಅದಕ್ಕೆ ಹಸ್ಬೆಂಡ್ ಹೇಗಾದರೂ ಆಗಲಿ ಅಂಬ್ರೆಲ್ಲ ತೊಗೊಂಡು ಹೋಗು ಅಂತ ಹೇಳಿದರು. ಸೊ ಬ್ಯಾಗ್ ರೆಡಿ. ಮಳೆ ಬರುವ ಹಾಗಿದೆ, ಮೋಡ ಆಗಿದೆ ಫ್ರೆಂಡ್ಸ್. ಏನಾಗುತ್ತೆ ಅಂತ ಗೊತ್ತಿಲ್ಲ, ನೋಡಬೇಕು. ಇದು ಡಬ್ಬರ್ ಡೆಕ್ಕರ್ ಬಸ್ ಇದು ನೋಡಿ. ಒಂದು ಸೈಡು ದುಬೈಗೆ ಹೋಗೋ ರೋಡು, ಇನ್ನೊಂದು ಸೈಡು ದುಬೈಯಿಂದ ಬರ್ತಕ್ಕಂತಹ ರೋಡು. ಇಲ್ಲಿ ರೋಡ್ ಪಕ್ಕ ಎಲ್ಲ ಶಾಪ್ಗಳಿದೆ. ನಾವಿವಾಗ ಮಾಲ್ ಕಡೆ ಹೋಗ್ತಾ ಇದ್ದೀವಿ. ಬೇಗ ಹೋಗಿ ಬೇಗ ಬರಬೇಕು ಅಂತ ಫಾಸ್ಟಾಗಿ ಹೋಗ್ತಾ ಇದ್ದೀವಿ. ಮಳೆ ಬಂದರೆ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಕೆಲವೊಮ್ಮೆ ಬೇಗನೆ ಸ್ಟಾಪ್ ಆಗುತ್ತೆ, ಕೆಲವೊಮ್ಮೆ ಲೇಟಾಗಿ ಬರುತ್ತೆ. ಅದಕ್ಕೋಸ್ಕರ ಬೇಗ ಹೋಗಿ ಬರೋಣ ಅಂತ. ಈ ಮಾಲ್ ನೇಮ್ ಬಂದು ಸಿಟಿ ಸೆಂಟರ್ ಕ್ಯಾರಿಫೋರ್ ಒಳಗಡೆ ನಾವಿಲ್ಲಿ ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂತಹ ಐಟಮ್ಸ್ಗಳು ನಮಗೆ ಸಿಗುತ್ತೆ. ಸಿಕ್ಕಾಪಟ್ಟೆ ದೊಡ್ಡದಾಗಿರ್ತಕ್ಕಂತಹ ಶಾಪ್ ಇದು. ಹಾಗೆಯೇ ಇಲ್ಲಿ ಕೆಲವೊಂದು ಐಟಮ್ಸ್ಗಳೆಲ್ಲ ಆಫರಲ್ಲೂ ಕೂಡ ಸಿಗುತ್ತೆ. ಹಾಗೆ ಸೆಲ್ ಫೋನ್ಗಳಾಗಿರ್ಬೋದು, ಟಿ ವಿ ಆಗಿರ್ಬೋದು, ಇಲ್ಲೆಲ್ಲ ತುಂಬ ಬ್ರ್ಯಾಂಡ್ ಇರುತ್ತೆ. ಹಾಗಾಗಿ ತುಂಬ ಜನ ಇಲ್ಲಿ ಶಾಪ್ ಮಾಡಲಿಕ್ಕೆ ಅಂತ ಹೇಳಂದು ಬರ್ತಾರೆ. ಫೈನಲಿ ನಾನು ಮ್ಯಾಕ್ಸ್ ಶಾಪಲ್ಲಿ ಮಗನಿಗೆ ಟೀ ಶರ್ಟನ್ನು ತೆಗೆದುಕೊಂಡೆ. ಹಾಗೆ ಬರ್ತಾ ಇಲ್ಲೊಂದು ಗಿಫ್ಟ್ ಸೆಂಟರ್ ಇತ್ತು, ಅಲ್ಲೂ ಕೂಡ ವಿಸಿಟ್ ಮಾಡಿ ಕೆಲವೊಂದು ಐಟಮ್ಸ್ಗಳು ನನಗೆ ಬೇಕಾಗಿತ್ತು. ಚೆನ್ನಾಗಿ ಅನಿಸಿರೋದನ್ನೆಲ್ಲ ತೆಗೆದುಕೊಂಡ್ಬಿಟ್ಟು ಇವಾಗ ಬಿಲ್ಲಿಂಗನ್ನು ಮಾಡಿಸ್ಕೊಳ್ತಾ ಇದ್ದೀನಿ. ತುಂಬ ಮೋಡ ಆಗಿದೆ, ನೋಡೋಣ. ಹೊರಗಡೆ ಹೋದರೆ ಮಳೆ ಬರುತ್ತೇನೋ ಅನ್ನಿಸ್ತಿದೆ. ಮಳೆ ಬರೋದ್ರಲ್ಲೇ ಮನೆಗೆ ಹೋಗಬೇಕು ನಾವು. ಫ್ರೆಂಡ್ಸ್, ಡೈಲಿ ಇಬ್ಬರು ಮಕ್ಕಳೊಂದಿಗೆ ನನ್ನ ರೊಟೀನ್ ಲೈಫು ಬೇರೆಯೇ ಇರುತ್ತೆ. ಒಂದೊಂದು ದಿನ ಒಂದೊಂದು ಥರ ಇರುತ್ತೆ. ನಿಮಗೆ ಗೊತ್ತಲ್ಲ, ಮಕ್ಕಳಿದ್ದಾಗೆ ಯಾವ ದಿನ ಹೇಗಿರುತ್ತೆ ಅಂತ ಗೊತ್ತೇ ಆಗೋದಿಲ್ಲ. ಆದರೆ ತುಂಬ ಖುಷಿ ಅನಿಸುತ್ತೆ. ಮಕ್ಕಳೊಂದಿಗೆ ಕಳೆಯುವಂತಹ ಸಮಯ ಮತ್ತೆ ನಮಗೆ ಸಿಗೋದಿಲ್ಲ. ಎಲ್ಲರೂ ತಾಯ್ತನವನ್ನು ಎಂಜಾಯ್ ಮಾಡಿ. ಬಾಯ್ ಬಾಯ್, ಮತ್ತೆ ಸಿಗ್ತೀನಿ.